ಹೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹದೇವ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ಇವತ್ತು ಸೂಪರ್ ಆಗಿರೋ ನ್ಯೂಸ್ ತಂದಿದ್ದೀನಿ. ಅದೇನೆಂದರೆ, ಮೊದಲು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಆಗಿ, ಯಾಕಂದರೆ ಮೈಸೂರಲ್ಲಿ ನಡೆಯೋ ಈವೆಂಟ್ ಬಗ್ಗೆ ಬೇಗ ತಿಳ್ಕೊಬೇಕಲ್ವಾ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮೈಸೂರಿನ ಅರಮನೆಯ ಆವರಣದಲ್ಲಿ ಡಿಸೆಂಬರ್ 21ರಿಂದ 31ರವರೆಗೆ ಫ್ಲವರ್ ಶೋ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಕಣ್ರಿ. ಏನಪ್ಪ ದಸರಾ ಫ್ಲವರ್ ಶೋ ಆದಮೇಲೆ ಇದ್ಯಾ ಫ್ಲವರ್ ಶೋ ಅಂತ ಅಂದ್ಕೊಂಡ್ರಾ? ನಮ್ಮ ಅರಮನೆ ಮಂಡಳಿಯವರು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಾಡೆಲ್ನ ಫ್ಲವರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ರಾಜರ ಆಳ್ವಿಕೆಯ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಲಾಗಿದೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಮತ್ತು ಮುಂದೆ ಬಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಬುಕ್ಕನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮುಂದೆ ನವಗ್ರಹಗಳ ಒಂದೊಂದು ಗ್ರಹಕ್ಕೂ ಒಂದೊಂದು ಗಿಡಗಳನ್ನು ನಾಮಫಲಕ ಹಾಕಿದ್ದಾರೆ. ಎಲ್ಲಿ ನೋಡಿದರೂ ಹಸಿರು, ಅದರ ಮಧ್ಯ ಸುಂದರವಾದ ನವಿಲು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನೋಡಿ ಫೋಟೋ ತೆಗೆಸ್ಕೊಳ್ಳೋರಿಗೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ನಮ್ಮ ಮುಂದಿನ ಪಯಣ ಪ್ರೀತಿ ತ್ಯಾಗಕ್ಕೂ ಸಂಕೇತವಾಗಿರುವಂಥ ನಮ್ಮ ರಾಧಾಕೃಷ್ಣ ಅವರ ಕಡೆಗೆ. ನೋಡಿ ಉಯ್ಯಾಲೆಯಲ್ಲಿ ಏನು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ಬರು ಅಂತ. ಅವ್ರ ಪ್ರೀತಿ ತ್ಯಾಗನೂ ಅಷ್ಟೇ ಅಂದವಾಗಿರುವಂಥದ್ದು ಅಲ್ವಾ. ನೆಕ್ಸ್ಟ್ ಸ್ಟ್ಯಾಚು ಬಂದು ಹಸಿರನ್ನೇ ಉಸಿರಾಗಿಸಿಕೊಂಡಂಥ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಕಡೆ ಸಿರಿಧಾನ್ಯಗಳಿಂದ ವೈಭವದಿಂದ ವಿಜೃಂಭಿಸುತ್ತಿದ್ದಾರೆ. ನೋಡಿ ಎಷ್ಟು ಅಂದವಾಗಿ ಸ್ವಚ್ಛವಾಗಿ ಕಾಣಿಸ್ತೈತೆ. ಅವ್ರನ್ನೂ ಹಸಿರಾಗಿ ಇಟ್ಬಿಟ್ಟಿದ್ದಾರೆ ಗೈಸ್. ಅವರು ಬದುಕಿರುವಂಥ ಅಷ್ಟೋ ದಿನಗಳನ್ನು ಆ ಮರಗಳನ್ನ ತನ್ನ ಮಕ್ಕಳು ಅಂತಲೇ ಬೆಳೆಸ್ಕೊಬಂದರು ಗೈಸ್. ತುಂಬ ಪ್ರೀತಿಯಿಂದ ಕಾಳಜಿಯಿಂದನೇ ಬೆಳೆಸ್ಕೊಬಂದರು. ಅದಕ್ಕೆ ಅವ್ರನ್ನ ಸಾಲು ಮರದ ತಿಮ್ಮಕ್ಕ ಅಂತ ಹೇಳೋದು. ಮುಂದೆ ಬರುವಂಥ ಗುಡಿ ನಾನೇನು ಹೇಳಲ್ಲ, ನೀವೇ ಕಣ್ಣು ತುಂಬ ನೋಡ್ಕೊಳ್ಳಿ. ನೋಡಿ ಹೆಂಗೆ ಕಾಣಿಸ್ತೈತೆ ಅಂದರೆ, ಕೆಂಪು, ಬಿಳಿ, ಹಳದಿ, ಹಸಿರು ಎಲ್ಲದರಿಂದ ಸೇರೈತೆ. ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಶೃಂಗೇರಿಯ ಶ್ರೀ ವಿದ್ಯಾಶಂಕರ ದೇವಾಲಯ ಅದು. ಇದನ್ನು ನಮ್ಮ ಅರಮನೆ ಮಂಡಳಿಯವರು ಮುಂದೆ ನಿಂತು ನಿರ್ಮಾಣ ಮಾಡಿಸಿದ್ದಾರೆ. ಎಷ್ಟೋ ಜನಕ್ಕೆ ಪಾಪ ಅಲ್ಲಿ ಹೋಗಿ ನೋಡೋದಕ್ಕಾಗಲ್ಲ ಫ್ಲವರ್ ಶೋನ. ಸೊ ಅಂಥವ್ರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಅಲ್ಲೇ ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಅನ್ನಿಸ್ತಿದೆ ಅಂತ ಅಂದರೆ, ಅಲ್ಲಿ ಕಾಡಿನ ಮಧ್ಯ ಬಣ್ಣದ ಚಿಟ್ಟೆಗಳನ್ನ ಹಾಕ್ದಂಗೆ ಕಲರ್ಫುಲ್ ಅಲ್ಲಿ ಸ್ಟ್ಯಾಚ್ಯೂಗಳನ್ನ ಮಾಡಿಟ್ಟಿದ್ದಾರೆ. ನೀವೇ ನೋಡಿ ಅಲ್ಲಿ ಕಲರ್ಫುಲ್ಲಾಗಿ ಪಿಂಕು, ಆರೆಂಜ್, ಇದು ಬಿಯರ್ ಅನಿಸುತ್ತೆ ಮೋಸ್ಟ್ಲಿ. ನಾವು ಚಿಂಟು ಇವೆಲ್ಲ ನೋಡ್ತಾ ಇದ್ವಿ ಆವಾಗ. ಈಗಲೂ ಬರ್ತಾ ಇರುತ್ತೆ ಒಂದೊಂದ್ಸರಿ ಬಿಯರ್ದು, ಅದು ಚಿಂಟು ಟಿವಿಲಿ ಬರೋ ಕಾರ್ಟೂನು. ಚೆನ್ನಾಗಿದೆ. ಎಷ್ಟು ಇಲ್ಲಿ ಡಿಫ್ರೆಂಟ್ ಹೂಗಳೈತೆ ಅಂತಂದರೆ ಕ್ಯಾಲ್ಕುಲೇಷನ್ ಇಲ್ಲ, ಅಷ್ಟೊಂದು ಐತೆ. ನೆಕ್ಸ್ಟ್ ನೋಡಿ ಕಲರ್ ಹೂಗಳಿಂದ ಬೊಕ್ಕೆನ ಮಾಡಿ ಇಟ್ಟಿದ್ದಾರೆ. ನಾವು ಎಷ್ಟೊಂದು ಹೂಗಳನ್ನ ನೋಡೇ ಇರಲ್ಲ. ಈ ಬೊಕ್ಕೆಗಳು ಅಂದರೆ ಈ ಕಲರ್ ರೋಸಸ್ಗಳನ್ನ ಮಾಡಿರ್ತಾರೆ ಅಂದ್ಕೊಂಡಿರ್ತೀವಿ. ಇಲ್ಲಿ ನೋಡಿ ಬೇರೆ ಹೂಗಳನ್ನೆಲ್ಲ ಹಾಕಿದ್ದಾರೆ. ಮತ್ತು ನೆಕ್ಸ್ಟು ಹಣ್ಣು ತರಕಾರಿಗಳಿಂದ ನಮ್ಮ ಮಹಾರಾಜ ಮಹಾರಾಣಿಯರನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಗೈಸ್. ಅಲ್ಲಿ ಕಲ್ಲಂಗಡಿ ಹಣ್ಣಲ್ಲೇ ಜಾಸ್ತಿ ಮಾಡಿರೋದು. ಕಲ್ಲಂಗಡಿ ಹಣ್ಣಾಗಿರ್ಬೋದು, ಮತ್ತು ಕುಂಬಳಕಾಯಿ ಅದೆಲ್ಲನೂ ಯೂಸ್ ಮಾಡಿ, ಬೀಟ್ರೋಟ್ ಯೂಸ್ ಮಾಡಿದ್ದಾರೆ, ಕ್ಯಾರೆಟ್ ಯೂಸ್ ಮಾಡಿದ್ದಾರೆ, ಪಪಾಯನ ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ. ಆ ಕಲ್ಲಂಗಡಿ ಹಣ್ಣಲ್ಲಿ ಆ ಥರ ಕೆತ್ತನೆ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್. ತುಂಬ ಕಲೆ ಇರೋರಂಥವರೇ ಮಾಡೋಕ್ಕಾಗೋದು ಅಂತಂದು. ನಮ್ಮ ಅರಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲೇ ನಿಂತ್ಕೊಂಡ್ರೂ ನಮ್ಮ ಅರಮನೆ ಅಟ್ರಾಕ್ಟಿವ್ ಆಗಿ ಕಾಣೋದು. ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಯಾರು ನೋಡಿದ್ರು ಬೆರಗಾಗೈತಾರೆ. ನೆಕ್ಸ್ಟು ನಮ್ಮ ಮಹಾರಾಜರು ಸಂಸ್ಥಾನದ ಸಿಂಹಾಸನದಲ್ಲಿ ಕುಳಿತಿರೋ ಅಂಥ ಮಾಡೆಲ್ನ ಮಾಡಿದ್ದಾರೆ ಗೈಸ್. ಮುಂದೆ ಬರುವಂಥ ಸ್ಟ್ಯಾಚು ಎಲ್ರಿಗೂ ಇಷ್ಟ ಆಗುತ್ತೆ. ಏನು ಗೊತ್ತಾ, 7 ತಲೆ ಸರ್ಪದ ಮೇಲೆ ಕೃಷ್ಣ ಸರ್ಪದ ಮೇಲೆ ನಿಂತು ನಾಟ್ಯ ಮಾಡ್ತಿರೋ ಅಂಥದ್ದನ್ನು ಹಾಕಿದ್ದಾರೆ. ನೋಡಿ ಮಕ್ಕಳು ನೋಡಿದ ತಕ್ಷಣ ಕಳೆದೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗೈತೆ ಅದು ಸ್ಟ್ಯಾಚು. ಆಮೇಲೆ ನೋಡಿ ಮುಂದೆ ಈ ಅಡಿಲು ಸೈಕಲ್ನ ಡ್ರೈವ್ ಮಾಡ್ತಾ ಇರೋ ಥರ ಹಾಕವ್ರೆ. ಇಲ್ಲ ಹಿಂಗೆ ಮಾಡ್ತಾರೆ ಅಂತ ನಿಜ. ಇರೋ ಕಡಿಮೆ ಟೈಮಲ್ಲೇ ಅಷ್ಟು ಕಲೆಯಿಂದ ಮಾಡ್ತಾರಲ್ಲ, ತುಂಬಾ ಗ್ರೇಟ್ ಗೈಸ್ ಅವರೆಲ್ಲ ಅಲ್ವಾ. ನೆಕ್ಸ್ಟು ವರ್ಲ್ಡ್ ಕಪ್ ಚಾಂಪಿಯನ್ಸ್ ಬ್ಯಾನರ್ನ ಹಾಕಿದ್ದಾರೆ ನೋಡಿ. ವರ್ಲ್ಡ್ ಕಪ್ಪಲ್ಲಿ ಹೂಗಳಿಂದ ಬಾಲ್ ಮಾಡಿದ್ದಾರೆ, ಚೆನ್ನಾಗಿದೆ ಅದು. ಹಿಂದೆ ಎಲ್ಲ ಬ್ಯಾನರ್ ಹಾಕಿದ್ದಾರೆ ಚಾಂಪಿಯನ್ಸ್ದು, ಯಾವ್ಯಾವ ವರ್ಷ ಯಾರ್ಯಾರು ವಿನ್ನರ್ ಆಗಿದ್ರು ಅಂತ ಎಲ್ಲ ಹಾಕಿದ್ದಾರೆ.
ಹೋಗಿ ನೋಡ್ಬೋದು ಗೈಸ್, ಎಲ್ಲರೂ ಹೋಗಿ ನೋಡಿ, ಆದರೆ ಏನೂ ಮುಟ್ಟಕ್ಕೆ ಹೋಗ್ಬೇಡಿ. ನೆಕ್ಸ್ಟು ನಮ್ಮ ಕಿಡ್ಸ್ ಸೆಕ್ಷನ್ ಬಂದರೆ ಮಕ್ಕಳಂತೂ ಕುಣಿತವೆ. ಹೇಗೆ ಗೊತ್ತಾ, ಅಲ್ಲಂತೂ ಮೊಲ, ಛೋಟಾ ಭೀಮು, ಆಮೆ, ಪಕ್ಷಿ, ಅಳಿಲು ಏನೇನೋ ಇಟ್ಟಿದ್ದಾರೆ ಸ್ಟ್ಯಾಚು. ನೋಡಲ್ಲಿ, ಇದು ಆಮೆ, ಅಲ್ಲಿ ನೋಡಿ ಪಕ್ಷಿಗಳು ಇಟ್ಟಿದ್ದಾರೆ 2. ಹಿಂದೆ ಗ್ರೀನರಿ, ಮುಂದೆ ಕಲರ್ಫುಲ್ಲು. ನೋಡಿ ಛೋಟಾ ಭೀಮ್ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಯ್ತದೆ. ಇಲ್ಲಿ ಮೊಲ ಕ್ಯಾರೆಟ್ ತಿನ್ನೋ ಥರ ಹಾಕಿದರೆ ಎಲ್ಲಿ ಏನು ಕ್ರಿಯೇಟಿವಿಟಿ ಗೈಸ್ ಅವ್ರದ್ದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಫೋಟೋ ಗ್ಯಾಲರಿಲಿ ಏನೇನು ಕ್ಯಾಪ್ಚರ್ ಮಾಡಿದ್ದಾರೆ ಅಂತಂದರೆ, ಅರಮನೆ ಅಂದಿನ ಕಾಲದಲ್ಲಿ ಏನೇನು ಆಡಳಿತ ಇತ್ತು, ಅಂದಿನ ಹಳೆ ಮಹಾರಾಜರಿಂದ ಇವತ್ತಿನವರೆಗೂ ಪ್ರೆಸೆಂಟ್ ಯಾರಿದ್ದಾರೆ ರಾಜರು, ಅಲ್ಲಿ ತನಕನೂ ಏನೇನು ಫೋಟೋನ ಕ್ಯಾಪ್ಚರ್ ಮಾಡ್ಬೋದು ಎಲ್ಲನೂ ಮಾಡಿದ್ದಾರೆ. ಮೊದಲೆಲ್ಲ ದಸರಾ ಹೇಗೆ ನಡೀತಾ ಇತ್ತು, ಅಲ್ಲಿನ ಮಳಿಗೆಗಳು ಹೇಗಿದ್ದು ಅಂತ ಈಗೆಲ್ಲ ಬಿಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ. ತಾಯಿ ಶಾರದಾಂಬ ಮೂರ್ತಿಯನ್ನು ಮನಮೋಹಕವಾಗಿ ನಿರ್ಮಿಸಿದ್ದಾರೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಇದ್ದಾರೆ ಒಬ್ಬರು, ಅವರೇ ಅದನ್ನು ಕಲೆಯಿಂದ ಕೆತ್ತನೆ ಮಾಡಿರುವಂಥ ಕಲೆಗಾರ, ಶಿಲ್ಪಿ ಅವರೇ ಇದ್ದಾರೆ ನೋಡಿ ಗೈಸ್. ಅವರೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಇನ್ನೂ ಮಾಡ್ತಾಯಿದ್ರು ನಾವು ಹೋದಾಗ. ಮತ್ತು ಮುಂದೆ ಬೊಂಬೆಗಳನ್ನ ಜೋಡಿಸಿಟ್ಟಿದ್ದಾರೆ, ದಸರಾ ಗೊಂಬೆಗಳು ಕೂರಿಸ್ತೀವಲ್ಲ ಆ ಥರ ಕೂರಿಸಿದ್ದಾರೆ. ನೋಡಿ ಹೆಂಗಿದೆ ಅಂದರೆ, ಎಷ್ಟು ದೇವ್ರುಗಳಿಗೆ ಎಲ್ಲ ದೇವ್ರುಗಳನ್ನೂ ಇಟ್ಟಿದ್ದಾರೆ. ಮತ್ತು ತಿರುಪತಿ ತಿಮ್ಮಪ್ಪನ್ನ ಈ ಸರಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ನೋಡ್ಬೋ ಅಂಥದ್ದು, ಹೋಗಿ ನೋಡಿ ಎಲ್ಲರೂ, ಏನೂ ಮುಟ್ಟಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ನಾವು ನೋಡಲಿ ಅಂತಲೇ ಅದನ್ನು ಮಾಡಿರೋದು, ಜನಗಳೆಲ್ಲ ಹೋಗಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಇನ್ನು ಮುಂದೆ ನಾನು ನಿಮಗೋಸ್ಕರ ವೀಡಿಯೋ ಹಾಕ್ತಾ ಇರ್ತೀನಿ, ಅದನ್ನು ನಾನು ನೋಡ್ತಾ ಇರಿ, ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಗೈಸ್. ಇದೇ ಥರ ವೀಡಿಯೋನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.